ಟೇಸ್ಟಿ ಹಾಗೂ ಮತ್ತು ಹೆಲ್ದಿಯಾಗಿರೋ ಟೊಮೆಟೊ ಬಾತು ಮಕ್ಕಳಿಗೋಸ್ಕರ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ನಾನು ಇಲ್ಲಿ ಒಂದು ಲೋಟದಷ್ಟು ಅಂದರೆ ಚಿಕ್ಕ ಕಪ್ಪಷ್ಟು ಲೋಟದಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ 2 ಟೊಮ್ಯಾಟೊ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ನಾನು ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ 1.5 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಸೋಂಪು ಕಾಳು ಅಂತಾರಲ್ಲ, ಸೋಂಪು ಕಾಳು ಮತ್ತು ಒಂದು ಅರ್ಧ ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇಲ್ಲಿ ನಮಗೆ ಚಕ್ಕೆ ಮತ್ತು ಸೋಂಪು ಕಾಳು ತುಂಬಾ ಆ್ಯಂಟಿ ಆಕ್ಸಿಡೆಂಟು, ಆ್ಯಂಟಿ ಇನ್ಫ್ಲಮೇಟ್ರಿ ಕಂಟೆಂಟ್ ಇರುತ್ತೆ. ಸೊ ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ. ಹಾಗೆ ಈರುಳ್ಳಿ ನೋಡಿ, ಈರುಳ್ಳಿನೂ ಕೂಡ ನಾನಿಲ್ಲಿ ಹಾಕ್ಕೋತಿದ್ದೀನಿ. ಈರುಳ್ಳಿನೂ ಕೂಡ ತುಂಬಾ ಬೆನಿಫಿಟ್ ಸಿಗುತ್ತೆ ನಮಗೆ ಹೆಲ್ತಿಗೆ, ಎಸ್ಪೆಷಲಿ ಅವ್ರಿಗೆ ಇಮ್ಯೂನ್ ಸಿಸ್ಟಮ್ಗೆ ತುಂಬಾ ಒಳ್ಳೇದು ಮಾಡುತ್ತೆ. ನೋಡಿ, ನಾನು ಇಲ್ಲಿ ಇದನ್ನ ಇಟ್ಕೊಂಡಿದ್ದೆ ಅಲ್ವಾ, ಪುದೀನ ಸೊಪ್ಪು ಹಾಕ್ಕೊತೀನಿ. ಈ ಪುದೀನ ಸೊಪ್ಪು ಅವ್ರಿಗೆ ಎಸ್ಪೆಷಲಿ ಯಾವುದಕ್ಕೆ ಅಂತ ಹೇಳಿದ್ರೆ, ಈ ಕೋಲ್ಡು, ಕಾಫು ಆ ಥರ ಸಿಮ್ಟಮ್ಸ್ನ ಬರದೇ ಇರೋಂಗೆ ನೋಡ್ಕೊಳುತ್ತೆ. ನಾನು ಇಲ್ಲಿ ಜಜ್ಜಿಟ್ಕೊಂಡಿದ್ದೆ ಅಲ್ವಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಅದು ಹಾಕ್ಕೊತೀನಿ. ಇದನ್ನು ಕೂಡ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಮತ್ತು ನೋಡಿ, ನಾನು ಈ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ನಮಗೆ ತುಂಬಾ ಒಳ್ಳೆಯದು, ಎಸ್ಪೆಷಲಿ ಮಕ್ಕಳಿಗೆ. ಇದು ಸ್ಕಿನ್ನಿಗೂ ಕೂಡ ಒಳ್ಳೆಯದು. ಹಾಗೆ ಮಕ್ಕಳು ಹಾಗೆ ಟೊಮೆಟೊ ಕೊಟ್ಟರೆ ತಿನ್ನೋಲ್ಲ ಅಲ್ವಾ, ಈ ಥರ ಮಾಡಿಕೊಟ್ರೆ ಅಂದರೆ ಟೊಮೆಟೊ ಬಾತ್ ಥರ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ನಾನು ಇಲ್ಲಿ ಹಾಗೆ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೋತೀನಿ. ಹಾಗೆ ಒಂದು ಒಂದು 1/4 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀರು ಅಂದರೆ 1:2 ಅಂದರೆ ನಾನು ಸ್ವಲ್ಪ 1:2 ಮಾಡಲ್ಲ, 1:2.5 ರೇಷಿಯೋದಲ್ಲಿ ನೀರು ಹಾಕ್ಕೊತೀನಿ ಮಕ್ಕಳಿಗೆ. ಯಾಕಂದರೆ ಮೆತ್ತಗಿರಬೇಕಲ್ವ, ಅದಕ್ಕೋಸ್ಕರ. ಇಲ್ಲಿ ನೋಡಿ, ಒಂದು 4 ವಿಷಲ್ಲು ನಾನು ಕೂಗಿಸ್ಕೋಬೇಕು ಕುಕ್ಕರ್ನ, ಯಾಕೆಂದರೆ ಸ್ವಲ್ಪ ಮೆತ್ತಗೆ ಬರಬೇಕು, ಅದಕ್ಕೋಸ್ಕರ. ನೋಡಿ, ಇಲ್ಲಿ ನೋಡಿ, ಟೊಮೆಟೊ ಬಾತು 4 ವಿಷಲ್ ಆದ ತಕ್ಷಣ, ಕುಕ್ಕರ್ ತಣ್ಣಗೆ ಆದ ತಕ್ಷಣ ಈ ಥರ ಬಂದಿದೆ. ಇದು ನೋಡಿ ತುಂಬಾ ಟೇಸ್ಟ್ ಇರುತ್ತೆ. ನನ್ನ ಮಗ ಅಂತೂ ಎಸ್ಪೆಷಲಿ ಅವನು ಖಾರ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ನಾನು ಖಾರದ ಪುಡಿ ಅವಾಯ್ಡ್ ಮಾಡ್ತೀನಿ. ನೋಡಿ, ನಮ್ಮ ರುಚಿಯಾದ ಮಕ್ಕಳಿಗೋಸ್ಕರ ಟೊಮೆಟೊ ಬಾತ್ ರೆಡಿ ಆಯಿತು. ನೀವು ಏನು ಮಾಡಬೇಕು, ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೊಂದು ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.